ಆತ್ಮೀಯರೇ, ಹುಟ್ಟಿನಿಂದ ಸಾಯುವವರೆಗೆ ಒಬ್ಬರಲ್ಲ ಒಬ್ಬರು ನೀನು ಹೀಗಿರಬೇಕು, ಹಾಗಿರಬೇಕು, ಅವರಂತಿರಬೇಕು, ಇವರಂತಿರಬೇಕು ಎಂದು ಹೇಳಿ ಹೇಳಿ ನಾವು ನಾವಾಗಿ ಇರೋದಿಕ್ಕೆ ಸಾಧ್ಯವಾಗಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಒಂದಲ್ಲ ಒಂದು ವಿಚಾರದಲ್ಲಿ ನಾವು ಸಿಲುಕಿ ಗೊಂದಲವಾಗಿರುತ್ತೇವೆ. ಅಂತಹ ಗೊಂದಲಕ್ಕೆ ತೆರೆ ಎಳೆಯಲು ರೂಪಿತವಾದ ನಾಟಕವೇ ನಾವು ಹೇಗಿರಬೇಕು. ಒಂದಾಗಿದ್ದರೆ ಎಲ್ಲ, ಚಿಂತೆಗೆ ಜಾಗ ಇಲ್ಲ, ಕಷ್ಟ ನಷ್ಟ ಎಲ್ಲ, ಹಾಲು ಸಕ್ಕರೆ ಬೆಲ್ಲ, ಏನೇ ಬರಲಿ ದಿನ ನಗು ನಗು, ನೀನಾಗಿ ಬಿಡು ಪುಟ್ಟ ಮಗು ಮಗು. ಜುಮ ಜುಮ್ ಜುಮ ಜುಮ್ ಜುಮ ನಮ್ಮ ಮನೆ, ರಿಮ ಜಿಮ್ ಜಿಮ ಜಿಮ್ ಜಿಮ ನಮ್ಮ ಮನೆ, ತೂಗಾಡು ತುಂಬಿದ ತೆನೆ ತೆನೆ. ಒಂದಾಗಿದ್ದರೆ ಎಲ್ಲ, ಚಿಂತೆಗೆ ಜಾಗ ಇಲ್ಲ. ತಂದಾನನ ತಾನಾನನ, ತಂದಾನನ ತಾನಾನನ. ಯಾನ್ ಒಂದಾಗಿರೋದು ನಾವು ತಕೊಳ್ಳಿ, ಚಿಂತೆ ಚಿತಿಯಾಗಿ ಎಲ್ರನ್ನು ಸುಡ್ತೈತೆ. ಇನ್ನೆಲ್ ಒಂದಾಗಿರೋದು, ಕುಣಿದ್ಬಿಟ್ಟು ಹಾಡ್ಬಿಟ್ರೆ ಎಲ್ಲ ಸರಿ ಆಯ್ತದ? ಎತ್ತು ಏರಿಗೆಳಿದ್ರೆ ಕೋಣ ನೀರಿಗೆಳ್ತಂದಂಗೆ ಆಗ್ತೈತೆ. ಮುಂಡೇವು ಕೋಟಿ ಮದುವೆ ಮಾಡ್ತಾವಂತ ಊರೆಲ್ಲ ಹಬ್ಸಿದ್ರು. ಬೀಗ್ರೂಟಕ್ಕೆ ಬಾಡ್ ಮಾಡ್ತೀವಿ, ನಾಟಿ ಕೋಳಿನೇ ಹಾಕ್ತೀವಿ ಅಂದ್ರು. ನಿನ್ನೆ ದಿನ ಹಾಕಿದ್ರಪ್ಪ ಡಿಸ್ಕೋ ಕೋಳಿ ಊಟನ. ಉಪ್ಪಿಲ್ಲ ಸಪ್ಪಿಲ್ಲ, ಊರಟ್ಟಿಗೆ ಬಾಗ್ಲಿಲ್ಲ ಅಂದಂಗೆ ಗಮ್ನಂಗೆ ಸಾರು ಮಾಡಿದ್ರು. ಅದು ಯಾವ್ರಿಗೆ ಮೆಚ್ಚುಗೆ ಆಗಬೇಕು. ಇನ್ನೊಂದು ಕಿತ ನಾನು ಯಾವ ಬೀಗ್ರೂಟಕ್ಕೂ ಹೋಗಲ್ಲ. ಸುಮ್ಕೆ ಮುಯ್ ಕೊಡ 50 ರೂಪಾಯಿಲಿ 1/4 kg ಬಾಯ್ಲರ್ ಕೋಳಿನ ನಾನೇ ತಕ್ಕೊಂಡು ಸಾರು ಮಾಡ್ಕೊಂಡು ತಿನ್ಕತೀನಿ. ಓ ಸಿಡಕ್ ಮುತ್ತಿಸಿದ್ದಮ್ಮ, ಏನಮ್ಮ ನಿಂದು ಬೆಳಬೆಳಗ್ಗೆನೆ ಯಾರಿಗೋ ಬೈತಿದೀಯಾ? ದಿನಕ್ಕೊಬ್ರನ್ನ ಬೈದಿಲ್ಲ ಅಂದ್ರೆ ಉಂಡಿಟ ಅರ್ಗಲ್ಲ ಅಂತ ಕಾಣ್ತದೆ. ಸುಮ್ಮನೆ ಉಂಡು ಹಟ್ಟಿಲಿರೋದ್ ಬಿಟ್ಟು ಕ್ಯಾತೆ ತಕೊಂಡು ಅದಿಲ್ಲ ಇದಿಲ್ಲ ಅಂತ ಗೊಣಗೋದೇ ಕೆಲಸ ಆಯ್ತಲ್ಲ ನಿಂದು. ಮರುವಾದಿಯಿಂದ ಮನೇಲಿದ್ರೆ ಆಗಂಗಿಲ್ವ ನಿಂಗೆ? ಇದೇ ಗೋಳಾಯ್ತು. ವಾಗ್ರುಲ್ಲ ಮುಂಡ್ಯಾವ, ನಾನೇನು ಹೇಳಿದ್ರು ನಿಮಗೆ ಉರಿ ಕಿತ್ಕತ್ತದೆ. ವಾಗಿ ಚಂಬಿಡ್ಕೊಂಡು ಕೆರೆ ಕಡಿಗೆ ಹೋಯ್ತಿದ್ದೀರಾ, ಹುಷಾರಾಗೋಗಿ. ನಮ್ದೊಳ್ಳೆ ಕತೆ ಆಯ್ತು. ಬೀದಿಲೋಗೋ ಮಾರಿನ ಕರೆದು ಮೈ ಮೇಲೆ ಎಳ್ಕೊಂಡಂಗಾಯ್ತು. ನಮ್ಮ ಪಾಡಗ್ ನಾವು ಹೋಗ್ಬೇಕಿತ್ತು. ಬಾರ್ಲಾ ಹೋಗೋಣ. ಹೋಗ್ ಹಳೆ ಮುದ್ಕಿ, ಹಟ್ಟಿಗೋಗಿ ಭದ್ರಾಗ ಹೊಚ್ಕೊಂಡು ಮಲ್ಕೋ. ಬಾರ್ಲಾ, ಇಲ್ಲೇ ಇದ್ರೆ ನಮ್ನೆ ಸುಮ್ಕ ಬಿಡ್ತಾಳ ಈ ಮುದ್ಕಿ, ಗಾಳಿ ಬಿಡಿಸ್ಬಿಡ್ತಾಳೆ. ನಡಿ ನಡಿ ನಡಿ, ಅರ್ಜೆಂಟ್ ಆಗೈತೆ. ಹೋಗ್ರುಲ್ಲ ಹೋಗಿ, ಈ ಮುದುಕಿ ಸತ್ತಾಗ ಗೊತ್ತಾಯ್ತದೆ. ಆಗ ನಿಮ್ಗೆ ಬೈಯೋರಿಲ್ಲ ಅಂತ ನೆನ್ಕತೀರಾ? ಹಳೆ ಸೂರ್ಯ, ಹಳೆ ಚಂದ್ರ, ಹಳೆ ಭೂಮಿ, ಹಳೆ ನೀರು, ಹಳೆ ಹಿಮಾಚಲ ಗಂಗೆ, ಹಳೆ ವಂಶಚರಿತೆ. ಹಳೆಯ ವಿಭು ನೀನದರೊಳಾವುದನು ಕಳೆದೀಯೋ, ಹಳದು ಹೊಸತರಳಿರದೆ ಮಂಕುತಿಮ್ಮ. ಏನ್ ಚಂದನ ತಕ್ಕೋ, ಏನ್ ಚಂದನ ತಕ್ಕೋ, ಏನ್ ಚಂದನ ತಕ್ಕೋ, ಅವ್ರ ಮನೆ ದ್ವಾಸೆಲಿ ತಾಳನೆ ಸೀದೋಗದೆ. ಅಯ್ಯೋ 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 ಅಯ್ಯೋ, ಇದ್ದೊಬ್ಬ ಮಗಳು ಸಗಣಿಯ ನೀರ್ ಕಲ್ಸಿ ಮೊಕ್ಕೆರ್ಚಿ ಓಡೋಗವಳೆ. ಅಯ್ಯೋ 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 ಅಯ್ಯೋ, ಏನ್ ಚಂದನ ತಕ್ಕೋ, ಅವ್ರ ಮನೆ ದೋಸೆಲಿ ತಾಳನೆ ಸೀದೋಗದೆ. ಇದ್ದೊಬ್ಬ ಮಗಳು ಸಗಣಿಯ ನೀರ್ ಕಲ್ಸಿ ಮೊಕ್ಕೆರ್ಚಿ ಓಡೋಗವಳೆ. ಸಾಕ್ ನಿಲ್ಸಿರ್ಲ. ಕಂಡೋರ್ ಮನೆ ವಿಚಾರ ಅಂದ್ರೆ ಉಣ್ಕೊಂಡ್ ಆಡ್ಕೊಂಡ್ ನಲ್ದಾಡ್ತೀರಿ ಅಲ್ವಾ? ಎದ್ದೋಗ್ ನಿಮ್ ಕ್ಯಾಮೆ ನೋಡೋಗೆ.
ಓ ರತ್ನಕ್ಕ, ನಿಂಗೊಂದು ವಿಷಯ ಗೊತ್ತೇನಕ್ಕ? ಇಲ್ಲ ಚಂದ್ರಕ್ಕ, ಏನ್ ಇಸ್ಯ? ಅದೇ ಕಣಕ್ಕ, ಆ ಇಂದ್ಲ ಮನೆ ಸೀತಕ್ಕ ಇಲ್ವಾ? ಓ ಸೀತಕ್ಕ, ಅದೇ ಯಾವಾಗ್ಲೂ ನಿಯತ್ತು ನಿಯತ್ತು ಅನ್ಕೊಂಡು ಬರೋ 4 ಕಾಸ್ಗೂ ಕಲ್ಲಾಗ್ತಾನಲ್ಲ ಆ ರಾಮಣ್ಣನ ಹೆಂಡ್ತಿ ತಾನೆ? ಹೇಳು, ಗೊತ್ತು. ಏನ್ ವಿಷಯ? ಅವಳೆಯ ಆ ರಾಮಣ್ಣ ನಿಯತ್ತಿನ ಪಾಠ ಮಾಡ್ಕೊಂಡಿದ್ದು ಇದ್ದು ಈಗ ಊರೆಲ್ಲ ಸಾಲ ಮಾಡ್ಕೊಂಡು ಕುಂತವನಂತೆ. ಸಾಲ ಕೊಟ್ಟವರು ಅವನ ಮನೆ ಮುಂದೆ ಬಂದು ಅವನಿಗೆ ಬಾಯಿಗೆ ಬಂದಂಗೆ ಬೈತವ್ರಂತೆ ಕಣಕ್ಕ. ಹೌದಾ? ಅಂಥದ್ದೇನು ಬಂದಿತ್ತು ಅವನಿಗೆ ಸಾಲ ಮಾಡ್ಕೊಳಕ್ಕೆ? ಮಕ್ಳನ್ನ ಡಾಕ್ಟ್ರು ಮಾಡಬೇಕು ಅಂತ ಓದ್ಸೋಕ್ಕೆ ಈ ಪಾಟಿ ಸಾಲ ಮಾಡೋರಂತೆ. ಅವ್ರಿಗೇನು ಬುದ್ಧಿ ಬೇಡವಕ್ಕ? ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋ ಗಾದೆ ಹಂಗೆ ಇದ್ದಿದ್ರಲ್ಲಿ ಬದುಕದೆ ಈಗ ನೋಡಿ ನಾಯಿಪಾಡು ಡಾಕ್ಟ್ರು ಓದ್ಸೋ ಬರದಲ್ಲಿ ಮನೇನ ಬೀದಿಗೆ ತಂದ್ಕೊಂಡವ್ರೆ. ಅಯ್ಯೋ ಬಿಡು, ನಮ್ಗೆ ಯಾಕೆ ಕಂಡೋರ್ ವಿಚಾರ ಅಲ್ವಕ್ಕ? ಅಯ್ಯ, ಈ ವಿಚಾರ ಈಗ ಗೊತ್ತಾಯ್ತಾ ನಿಮಗೆ? ಇದು ಹಳೇ ವಿಷಯ ಅಕ್ಕೋ, ಹೊಸ ವಿಷಯ ಐತೆ ಕೇಳು. ಹೊಸ ವಿಷಯನಾ? ಅದೇನ್ ಬಿರ್ಬಿರ್ನೆ ಹೇಳು. ಊರ್ ತುಂಬಾ ಬಿನ್ನಾನ್ ಗಿತ್ತಿಯಂಗೆ ತಿರುಗ್ತಿದ್ಲಲ್ಲ ಆಚೆ ಬಿದ್ಯೋಳು, ಸ್ಕೂಟ್ರಿಂದ ಬಿದ್ದು ಕಾಲು ಮುರ್ಕೊಂಡು ಆಸ್ಪತ್ರೆಗಳವಳಂತೆ. ಮೂಳೆಗೆ ಮೊಳೆ ಹಾಕೋರಂತೆ. ಹೌದಾ? ಈಗ ನನಗೆ ಹಾಲು ಕುಡ್ದ ಸಂತೋಷ ಆಯ್ತು ನೋಡು. ನಿನ್ನ ಬಾಯಿಗೆ ಸಕ್ಕರೆ ಹಾಕ ಆಗ್ಬೇಕು ಅವಳಿಗೆ. ಹಂಗೇನೆ 3 ಮಿಟಕ್ಲಾಡಿ ಹಂಗೆ ತಿರ್ಗಾಡ್ತಾ ಇದ್ಲು. ಅಕ್ಕೋ, ಚಂದ್ರಕ್ಕ, ಮಂಗ್ಲಕ್ಕ, ರತ್ನಕ್ಕ, ನೀವು ಮಾತಾಡ್ತಾ ಇರೋದು ಒಂಚೂರು ಸರಿ ಇಲ್ಲ ಕಣ್ರಕ್ಕ. ಯಾಕ್ರಕ್ಕ ಹಿಂಗೆ ಮಾತಾಡ್ತಾ ಇದ್ದೀರಾ? ಅವ್ರವ್ರ ಮನೆ ಕಷ್ಟ ಅವ್ರವ್ರಿಗೆ ಗೊತ್ತು. ಬೇರೆಯವ್ರ ಮನೆ ವಿಷಯನ ನೀವು ಹಿಂಗೆ ಮಾತಾಡ್ತಿರೋದು ಎಷ್ಟು ಸರಿ ಹೇಳ್ರಿ? ಅಯ್ಯೋ, ಅಂಥದ್ದೇನು ಮಾತಾಡಿದ್ವಿ? ಇರೋ ವಿಚಾರ ಹೇಳಿದ್ವಪ್ಪ, ಅದ್ರಲ್ಲೇನು ತಪ್ಪು? ಲೇ ಗೀತಾ, ಅವಳೇನೇ ತಪ್ಪಾಗಿ ಹೇಳಿದ್ಲು? ಊರಲ್ಲಿ ಮಾತಾಡೋದ, ಊರಲ್ಲಿ ನಡೆಯೋದನ್ನ ತಾನೇ ಹೇಳಿದ್ದು. ಹ್ಞೂ ಕಣ್ರಕ್ಕ, ತಪ್ಪೇನೆ. ನಾವು ನಮ್ಮ ಮುಗ್ತುದಿಗೆ ಮಾತಾಡ್ತಿದ್ದೀವಿ, ಅವರು ನಮ್ಮಂಗೆ ತಾನೇ. ನಮ್ಮ ಅಕ್ಕಪಕ್ಕದವ್ರ ವಿಚಾರನ ನಾವೇ ಹಿಂಗೆ ಬೀದಿಲಿ ಮಾತಾಡಿದ್ರೆ ಚಂದನ ಹೇಳಿ? ಒಂದು ವೇಳೆ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೂ ಯಾರ ಬಗ್ಗೆನೂ ಯಾರ ವಿಚಾರನೂ ತಪ್ಪಾಗಿ ಹೇಳ್ಬಾರ್ದು ಕಣ್ರಕ್ಕೋ. ಇವತ್ತು ಅವ್ರ ಟೈಮ್ ಕೆಟ್ಟೈತೆ, ಮುಂದೆ ನಮ್ಮ ಟೈಮು ಕೆಟ್ಟರೆ ನಾವು ಊರವ್ರ ಬಾಯಿಗೆ ಈ ಥರನೇ ತುಪ್ಪ ಹಾಕ್ತೀವಿ ಕಣ್ರಕ್ಕೋ. ಆಗ ನಮಗೂ ನೋವಾಗ್ತದೆ ತಾನೇ. ಇನ್ನು ಮುಂದೇನಾದರೂ ಹಿಂಗೆ ಬೇರೆಯವ್ರ ಸುದ್ದಿ ಮಾತಾಡೋದನ್ನ ನಿಲ್ಸೋಣ. ಅವರು ನಮ್ಮವರೇ ತಾನೇ. ನಾನೇನಾದರೂ ತಪ್ಪು ಹೇಳಿದ್ರೆ ಕ್ಷಮಿಸ್ಬಿಡ್ರಕ್ಕವು. ಗೀತಕ್ಕ, ನೀನು ಹೇಳ್ತಿರೋದು ನಿಜ. ಇದು ನಾವು ಯೋಚನೆ ಮಾಡಿರಲಿಲ್ಲ ಅಂತೀನಿ. ಇನ್ಯಾವತ್ತೂ ಬೇರೆಯವ್ರ ವಿಚಾರನ ಮಾತಾಡೋಕ್ಕಿಲ್ಲ ಬಿಡು, ಕ್ಷಮಿಸ್ಬಿಡವ. ನಮ್ಗೆ ಯಾಕಲ್ವಾ ಕಂಡವ್ರ ಮನೆ ವಿಚಾರ. ಬನ್ರವ ಟೀ ಇಡ್ತೀನಿ, ಕುಡ್ಕೊಂಡು ಹೋಗುರಂತೆ. ತಲೆಯೊಳಗೆ ನೆರೆದಿಹೂ 106 ಹಕ್ಕಿಗಳು, ಗಿಳಿಗೂಗೆ ಕಾಗೆ ಕೋಗಿಲೆ ಹದ್ದು ನವಿಲು, ಕಿಲಕಿಲನೆ ಗೊರಗೊರನೆ ಕಿರಿಚಿ ಕೂಗುತ್ತಿಹೂ, ನೆಲೆಯಲ್ಲಿ ನಿದ್ದೆಗೆಲೋ ಮಂಕುತಿಮ್ಮ. ಬಂಧುಗಳೇ, ಭಗಿನಿಯರೇ, ಇಂದಿನ ರಾತ್ರಿ ನಿಮ್ಮ ಮುಂದೆ ಮುಂದಿನ ಹಾಡನ್ನು ಪ್ರಸ್ತುತಪಡಿಸುತ್ತಿರುವವರು ಡಿಜೆ ಓಂತಿಬೆಟ್ಟು ಉಮೇಶ್. ನಿಮ್ಮನ್ನು ರಂಜಿಸಲು ಬರುತ್ತಿರುವ ಹಾಡು ಡ್ಯಾನ್ಸ್ ಆಂಥಮ್. ದೀನರ ಬಂಧು
ಬಡವರ ಬೆಳಕು ಅಣ್ಣಂಗೆ ದಾನ ಶೂರ ಕರುಣಾಮಯಿ ಅಣ್ಣಂಗೆ ಬಂಧುಗಳೇ, ಸಾವಧಾನ ಸಾವಧಾನ. ನಮ್ಮ ಅಣ್ಣ ಇಲ್ಲಿ ಮಾತ್ರ ಅಲ್ಲ, ನಮ್ಮೂರಲ್ಲೇ ವರ್ಲ್ಡ್ ಫೇಮಸ್ಸು. ಅವ್ರು ನಮ್ಮನ್ನೆಲ್ಲ ಕುರಿತು ಒಂದಷ್ಟು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಅಣ್ಣ ಅಣ್ಣ ಸುರೋಜ್ ಕಣ. ನಮಸ್ಕಾರ ಎಲ್ರಿಗೂ. ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿಯಂದ್ರೆ, ಹಿರಿಯರೇ ಹಿರಿಯರೇ, ನಾನು ನಿಮ್ಮ ಮನೆ ಮಗ. ಏಯ್ ಕೂತ್ಕಪ್ಪ, ಯಾವನವನು? ನಿಮ್ಮ ಮನೆ ಸೇವಕ ನಾನು. ಏಯ್ ಕೂತ್ಕೊಂಬರ, ಎಷ್ಟು ಸಲ ಹೇಳ್ಬೇಕು ನಿಂಗೆ? ಪೊಲೀಸರು ಇಲ್ಲಪ್ಪಲ್ಲಿ ಅದ್ದೋಡ್ಸಿ ಅವನ್ನ. ನಾನು ನಿಮ್ಮ ಮನೆ ಸೇವಕ. ನಾನು ನಿಮ್ಮ ಪಾದದ ಧೂಳು ಸಮಾನ ಕಣಪ್ಪ. ನಿಮ್ಗಡೆ ಯೋಗಕ್ಷೇಮವೇ ನನಗೆ ಶ್ರೀರಕ್ಷೆ, ಆಯ್ತಾ? ಕಳೆದ ಬಾರಿಯಾಗೆ ಈ ಸರಿನೂ ನೀವು ನನ್ನನ್ನು ಗೆಲ್ಲಿಸಿ ಸೆಂಟ್ರ್ ಕಳಿಸ್ತೀರಾ ಅಂತ ನಂಬ್ಕೊಂಡಿದ್ದೀನಪ್ಪ. ನೀವೆಲ್ಲರೂ ನನಗೆ ಓಟ್ ಹಾಕ್ಬೇಕು, ಆಯ್ತಾ? ಸ್ಟೇಟ್ಲೆಲ್ಲ ಮಂತ್ರಿ ಆಗಿ ಸಾಕಾಯ್ತು, ಒಂದಪ್ಪ ಸೆಂಟ್ರಲ್ಲಿ ಮಂತ್ರಿ ಆಗೋಣ ಅಂತ ಆಸೆ, ಅದೇ ನನ್ನ ಕೊನೆ ಆಸೆ. ದಯವಿಟ್ಟು ನನಗೆ ಓಟ್ ಹಾಕಿ, ಆಯ್ತಾ? ನಿಮ್ಮ ಮತ ಯಾರಿಗೆ ಹೇಳಿ? ಅಣ್ಣನಿಗೆ, ಆಯ್ತಾ? ಏಯ್ ಮತ್ತೆ ಬಂದವನು, ಪೊಲೀಸ್ರೆ ಕಳಿಸಿ ಅವನ. ದೀನರ ಬಂಧು ಬಡವರ ಬೆಳಕು ಅಣ್ಣಂಗೆ ದಾನ ಶೂರ ಕರುಣಾಮಯಿ ಅಣ್ಣಂಗೆ. ಹೇಯ್ ನಿಲ್ಲಿಸಿರ್ಲಾ ನಿಮ್ಮ ಜೈಕಾರನ. ಏನು ಮಾಡವ್ರೆ ಅಂತ ಈ ಆಸಾಮಿಗೆ ದೀನ ಬಂಧು ಬಡವರ ಬೆಳಕು ಕರುಣಾಮಯಿ ದಾನ ಶೂರ ಅಂತೆಲ್ಲ ಕೂಗ್ತಿದ್ದೀರಾ? ನಿಲ್ಸಿರ್ಲಾ ಸಾಕು. ಏನಪ್ಪ ನಿನ್ನ ಸಮಸ್ಯೆ? ನಾಳೆ ಆಫೀಸ್ ಹತ್ರ ಬಂದ್ಬಿಡು, ನಾನೆಲ್ಲ ನೋಡ್ಕೋತೀನಿ, ಆಯ್ತಾ? ಪಿ ಎ ಅವನೊಂದು ಸ್ವಲ್ಪ ನೋಡ್ಕಪ್ಪ, ನಾಳೆ ಬರ್ತಾನೆ ಅವನು, ಆಯ್ತಾ? ಏನು ಸರ್, ಏನು ನೀವು ನೋಡ್ಕೊಳ್ಳೋದು? ಊರಿಗೆ ರಸ್ತೆ ಹಾಕ್ಸ್ತೀನಿ ಅಂದ್ರಿ, ರಸ್ತೆ ಕಾಣೆ. ನಮ್ಮೂರಿಗೆ ಶಾಲೆ ಬರುತ್ತೆ ಅಂದ್ರಿ, ಅದನ್ನೂ ಕಾಣೆ. ಆಸ್ಪತ್ರೆ ಬರುತ್ತೆ ಅಂದ್ರಿ, ಅದು ಇಲ್ಲ. ನೀರಿನ ವ್ಯವಸ್ಥೆ ಅದನ್ನು ಕೇಳೋ ಹಾಗೆ ಇಲ್ಲ. 5 ವರ್ಷ ಆದಮೇಲೆ ಇವತ್ತು ಈ ಕಡೆ ಕಾಲಿಟ್ಟಿದ್ದೀರಿ. ನೀವು ಬಡವರು ಬಂದು ಕರುಣಾಮಯಿ. ಸರ್, ನೀವು ಇರೋದು ಜನರಿಗಾಗಿ ಜನರಿಗೋಸ್ಕರ ಅಂತ ನಾವು ಅಂದ್ಕೊಂಡಿದ್ದೀವಿ ಸರ್. ನೀವು ಪ್ರಜೆಗಳ ಪ್ರತಿನಿಧಿಗಳು. ನಿಮ್ಮನ್ನು ನಂಬಿ ನಾವು ಓಟ ಹಾಕಿದ್ದೀವಿ ಸರ್. ನಮ್ಮೂರಿಗೆ ನಮಗೆ ಒಳ್ಳೆಯದಾಗತ್ತೆ ಅಂತ ನಂಬ್ಕೊಂಡಿದ್ದೀವಿ. ಈ ನಮ್ಮ ಜನರಿಗೆ ಕಣ್ಣಾಗಿ ಸರ್, ಅವ್ರಿಗೆ ಮೋಸ ಮಾಡಬೇಡಿ. ನುಡಿದಂತೆ ನಡಿರಿ ಸರ್, ನುಡಿದಂತೆ ನಡಿರಿ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಬಳ್ಳಿಗೆ ಕುಡುಗೋಲಿಟ್ಟರು ನಗುತ್ತಾಳೆ ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ ಈ ಸುಗ್ಗಿ ತಂದವಳಾರಮ್ಮ ಈ ಹುಗ್ಗಿ ತಂದವಳಾರಮ್ಮ ಈ ಅಂಬಲಿ ತಂದವಳಾರಮ್ಮ ಈ ಓಕುಳಿ ತಂದವಳಾರಮ್ಮ ಒಂದು ನೆಲ್ಲು ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯೋ ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ. ಈ ಭೂಮಿ ತಾಯಿ ನಮ್ದವ್ರನ್ನ ಯಾವತ್ತೂ ಕೈ ಬಿಡಲ್ಲ. ತಾಯಿ ನಮ್ಮವ್ವ ಬಂಗಾರದಂತ ಬೆಳೆನ ಕೊಟ್ಟಿದೀಯ, ನಿಂಗೆ ಯಾವಾಗಲೂ ನಾನು ಋಣಿ. ಈ ಬೆಳೆನ ಕಾಪಾಡವ್ವ.
ನೀ ಕೊಟ್ಟಿರೋ ಈ ಭಿಕ್ಷೆ ನಮಗೆ ವರಪ್ರಸಾದ. ಯಾರೂ ಈ ಪ್ರಸಾದನ ವ್ಯರ್ಥ ಮಾಡ್ದಿರ್ಲಿ ತಾಯಿ, ನೀನೇ ಕಾಪಾಡವ್ವ. ಏ ಶೋಲಿ, ಏನೇ ತಂದಿದ್ಯಾ ಇವತ್ತು ಊಟಕ್ಕೆ? ನಾನಾ ಚಿತ್ರಾನ್ನ. ನೀನೇನು ತಂದಿದ್ಯಾ? ನಂದಾ? ಇರು ನೋಡ್ತೀನಿ ಅಮ್ಮ ಏನು ಕೊಟ್ಟಿದೆ ಅಂತ. ಅಯ್ಯೋ, ಇವತ್ತು ನಮ್ಮ ಮನೆಯಲ್ಲಿ ಅನ್ನ ಸಾಂಬಾರು. ಯಾರು ತಿಂತಾರೆ? ಇದನ್ನು ತಿಂದೇ ಇರೋದೇ ಒಳ್ಳೇದು. ಏ ರಿಯಾ, ನೀನೇನು ತಂದಿದ್ಯಾ? ನಾನಾ ನನ್ನ ಫೇವ್ರೆಟ್ ಪಾಸ್ತಾ, ಸ್ಯಾಂಡ್ವಿಚ್ ಮತ್ತು ಚಪಾತಿ ಪನ್ನೀರ್ ರೋಲ್ ತಂದಿದ್ದೀನಿ ಇವತ್ತು. ಏ ನನಗೂ ಕೊಡು. ಚಿತ್ರಾನ್ನ ತಿನ್ನಕ್ಕೆ ಇಷ್ಟ ಇಲ್ಲ. ಬಾಕ್ಸ್ ಖಾಲಿ ಮಾಡಿಲ್ಲ ಅಂದರೆ ಅಮ್ಮ ಮನೇಲಿ ಬಿಡಲ್ಲ. ಹೌದು, ನನಗೂ ಅದೇ ಪ್ರಾಬ್ಲಮ್ಮು. ಈ ಅನ್ನ ಸಾಂಬಾರು ತಿನ್ನೋಕೆ ಇಷ್ಟನೇ ಇಲ್ಲ. ತಿನ್ನಲಿಲ್ಲ ಅಂದರೆ ನಮ್ಮ ಕ್ಲಾಸ್ ಟೀಚರ್ ಬಿಡಲ್ಲ. ಮನೆಗೆ ತಗೊಂಡೋದ್ರೆ ನಮ್ಮಮ್ಮ ಸಿಕ್ಕಿದಲ್ಲೇ ಹೊಡಿಯುತ್ತೆ, ಅದು ಸೌಟಲ್ಲೇ ಹೊಡಿಯುತ್ತೆ. ಏ ರಿಯಾ ಕೊಡು, ನನಗೂ ಪಾಸ್ತಾ ಅಂದರೆ ಪ್ರಾಣ. ಸರಿ ಸರಿ ತಗೊಳ್ಳಿ, ಶೇರ್ ಮಾಡಿನೇ ತಿನ್ನೋಣ. ಹೌದು, ಈ ನಿಮ್ಮ ಬಾಕ್ಸ್ ಊಟನ ಏನು ಮಾಡ್ತೀರಾ? ಇನ್ನೇನು ಮಾಡೋದು, ಅಲ್ಲಿ ಡಸ್ಟ್ಬಿನ್ ಇದೆಯಲ್ಲ ಅದಕ್ಕೆ ಹಾಕೋಣ ಅಷ್ಟೇ. ಇಲ್ಲ ಅಂದರೆ ವಾಶ್ರೂಮ್ ಕಮೋಡ್ಗೆ ಹಾಕಿ ಫ್ಲಶ್ ಮಾಡೋದು ಅಷ್ಟೇ. ಯಾರಿಗೂ ಗೊತ್ತಾಗ್ದಾಗೆ ಹೋಗಿ ಹಾಕಿದ್ರಾಯ್ತು. ಹಾಂ, ನಾನು ಯಾವಾಗಲೂ ಹೀಗೆ ಮಾಡೋದು. ರಿಯಾ, ಸ್ಯಾಂಡ್ವಿಚ್ ಸಕ್ಕದಾಗಿದೆ. ನಿಮ್ಮಮ್ಮ ಚೆನ್ನಾಗಿ ಮಾಡಿದ್ದಾರೆ, ನಂಗೆ ತುಂಬ ಇಷ್ಟ ಆಯಿತು. ಹೇಯ್, ಆಗೆಲ್ಲ ಊಟ ವೇಸ್ಟ್ ಮಾಡ್ತಾರಾ? ಎಷ್ಟು ಜನ ಒಂದು ಊಟಕ್ಕಿಲ್ಲದೆ ಕಷ್ಟಪಡ್ತಾರೆ. ನಿಮ್ಗೇನು ಗೊತ್ತು ಅನ್ನದ ಬೆಲೆ? ಈ ಥರ ಎಸಿತಿದ್ದೀರಲ್ಲ, ರೈತರು ಎಷ್ಟು ಕಷ್ಟಪಟ್ಟು ಬೆಳೆ ಬೆಳ್ತಾರೆ ಅನ್ನೋದು ನನಗೆ ಗೊತ್ತು. ನಮ್ಮಪ್ಪನೂ ರೈತಾನೆ, ಅವರು ಕಷ್ಟಪಡೋದನ್ನು ನಾನು ನೋಡಿದ್ದೀನಿ. ಈ ಥರ ಯಾವತ್ತೂ ಮಾಡಬೇಡಿ. ಇರಿ ಕ್ಲಾಸ್ ಟೀಚರ್ಗೆ ಹೇಳ್ತೀನಿ. ಆಯಿತು, ಹೇಳ್ಕೋಗು. ಬಂಡ್ರೆ ಉಳ್ದಿದ್ದೆ. ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ, ಅನ್ನವಿರುವನಕ ಪ್ರಾಣವು, ಜಗದೊಳಗನ್ನವೇ ದೈವ, ಜಗದೊಳಗನ್ನವೇ ದೈವ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹವಿ ಎಲ್ಲ ಕಂ ತೀಕ್ಷ್ಣತಮ, ತಿನ್ನುವುದದ ಆತ್ಮವನೆ ಮಂಕುತಿಮ್ಮ. ತಿನ್ನಕ್ಕೆ ಮೂರತ್ತು ಕೂಳೈತೆ ತಾನೇ, ಬಾಡ್ಗೆದೋ ಸ್ವಂತದ್ದೋ ಸೂರೈತೆ ತಾನೇ, ಶೋಕಿಗೆ ಮೈ ತುಂಬ ಸಾಲ ಮಾಡಿ ಉಪವಾಸ ಮಲಗೋದೊಂದು ಬಾಳ, ಆಸೆಯೇ ದುಃಖಕ್ಕೆ ಮೂಲ ಅರಿತು ಬಾಳೋನ ಜೀವನಾನೇ ಸರಳ, ಕಣ್ತುಂಬ ಮಲಗೋನೆ ರಿಚ್ಚು ದುಡ್ಡು ದುಡಿದಷ್ಟು ಹೆಚ್ಚುತ್ತೆ ಹುಚ್ಚು, ಕಣ್ತುಂಬ ಮಲಗೋನೆ ರಿಚ್ಚು ದುಡ್ಡು ದುಡಿದಷ್ಟು ಹೆಚ್ಚುತ್ತೆ ಹುಚ್ಚು, ಜೀವನಾನೇ ಒಂದು ಸೈಕಲ್ ಇದ್ದಂಗೆ ತುಳ್ಕೊಂಡು ತಳ್ಕೊಂಡು ನಡಿಬೇಕು ಮುಂದೆ, ಪಂಚರು ಆಯ್ತಂತ ಕುಂತ್ಬಿಟ್ರೆ ಹೆಂಗೆ ತಡ್ಕೊಂಡು ತಿದ್ಕೊಂಡು ಹೋಗ್ಬೇಕು ಮುಂದೆ. ಅಲ್ಲ, ನಮ್ದು ಒಂದ್ ಬದುಕ, ಇದೊಂದ್ ಜೀವನನಾ? ಈ ಆಳ ಅದ್ ಮುದ್ಕಿದು ಯಾವಾಗ್ಲೂ ಇದ್ದುದೇ ಅಂತ ಅನ್ಕೋಬೇಡಿ. ಸ್ವಲ್ಪ ಯೋಚನೆ ಮಾಡಿ, ನಮ್ ಬಾಳು ಹಸ್ನಾಗ್ಬೇಕು. ನೀ ಹೇಳೋದು ಸತ್ಯ ಅಜ್ಜಿ. ನಾವು ಏನನ್ನೂ ಸರಿಯಾಗಿ ತಿಳ್ಕೊಂಡಿಲ್ಲ. ಇದಕ್ಕೆಲ್ಲ ಕಾರಣ ನಮ್ಮ ಸಮಾಜನ ಅಥವಾ ನಾವು ಬೆಳೆದು ಬಂದ ವಾತಾವರಣನ ಒಂದೂ ತಿಳಿತಿಲ್ಲ. ಸುಮ್ಮನೆ ಜೀವನ ಮಾಡ್ತಿದ್ದೀವಿ ಅನಿಸುತ್ತೆ. ಅರ್ಥ ಮಾಡ್ಕೊಳ್ಳೋ ಪ್ರಮೇಯಕ್ಕೆ ನಾವು ಹೋಗಲ್ಲ. ನಮಗೆ ಜವಾಬ್ದಾರಿ ಇಲ್ಲ, ಗೌರವ ಭಾವನೆ ನಮ್ಮಲ್ಲಿ ಉಳಿದಿಲ್ಲ. ನಾವು ನೋಡಿದ ಈ 4 ದೃಶ್ಯಗಳು ದಿನನಿತ್ಯ ನಡೆಯುತ್ತಿರುವ ಸನ್ನಿವೇಶಗಳು. ಹಳ್ಳಿಗಳಲ್ಲಿ ಒಂದಾದರೆ ನಮ್ಮ ಸಿಟಿಗಳಲ್ಲಿ ಇನ್ನೊಂದು ರೀತಿ. ಮೊಬೈಲ್,
ಸೋಷಲ್ ಮೀಡಿಯಾ ಇವುಗಳಿಂದ ಚಿಕ್ಕ ಘಟನೆಗಳು ಕೂಡ ದೊಡ್ಡ ವಿಷಯವಾಗಿ ವೈರಲ್ ಆಗ್ತಾ ಇವೆ. ಯಾರೂ ಸರಿಪಡಿಸಲಾರದಷ್ಟು ಇಡೀ ಪ್ರಪಂಚಕ್ಕೆ ತಲುಪುತ್ತಿವೆ. ಒಂದು ಊರಿನ ಸುದ್ದಿ ಬೆಂಕಿಯಂತೆ ಊರೆಲ್ಲ ಹಬ್ಬಿದ್ರೆ ಅದನ್ನು ನಂದಿಸೋಕೆ ಆ ಊರಿನವರಿಂದ ಸಾಧ್ಯವಾಗುತ್ತದೆ. ತಪ್ಪು ಎಲ್ಲಿಂದ ಜರುಗ್ತಿದೆ ಎಂಬುದನ್ನು ನಾವು ಕಾಣಬಹುದು, ಸರಿಪಡಿಸಬಹುದು. ಆದರೆ ಈಗ ಒಂದು ಸಣ್ಣ ಸುದ್ದಿನೂ ಕಾಡ್ಗಿಚ್ಚಿನಂತೆ ಹರಡಿ ಇಡೀ ಪ್ರಪಂಚವೇ ಹೊತ್ತಿ ಉರಿಯುವಂತೆ ಮಾಡುತ್ತಿದೆ. ಪ್ರಪಂಚವೇ ಹೊತ್ತಿ ಉರಿಯುವಾಗ ಆ ಬೆಂಕಿಯನ್ನು ಆರಿಸೋಕ್ಕೆ ಯಾರಿಂದ ಸಾಧ್ಯ? ಅದು ಕಷ್ಟ. ಬುದ್ಧಿ ಹೇಳೋಕ್ಕೆ ಬರೋ ಜನರ ಬುದ್ಧಿ ಮಾತನ್ನು ಕೇಳದಷ್ಟು ದೊಡ್ಡವರಾಗಿದ್ದೀವಿ. ಯಾರದೋ ವಿಚಾರನ ಯಾವುದೋ ರೀತಿಲಿ ಬಣ್ಣಿಸಿ ಬಣ್ಣ ಹಚ್ಚಿ ನಮ್ಮ ಜೀವನನೂ ಹಾಳು ಮಾಡಿಕೊಂಡು ಬೇರೆಯವ್ರ ಜೀವನಕ್ಕೂ ಮುಳ್ಳಾಗ್ತಾ ಇದ್ದೀವಿ. ತಿನ್ನೋ ಅನ್ನದ ಬೆಲೆಯೇ ತಿಳಿಯದ ಹಾಗೆ ನಾವೆಲ್ಲ ಸಿರಿವಂತರಾಗ್ತಿದ್ದೀವಿ. ಇರುವವನು ಕೊಡದೆ ಇಲ್ಲದವನಿಂದಲೂ ಕಿತ್ಕೊಳ್ಳೋ ವ್ಯವಸ್ಥೆಗೆ ಬಂದಿದ್ದೀವಿ. ಹೀಗೆ ಆದರೆ ಮುಂದೇನು? ನನಗೆ ಭಯ ಅನ್ನಿಸ್ತಿದೆ. ಈ ರೀತಿ ಆಗಬಾರ್ದು. ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ. ಬೂದಿ ಗೊಬ್ಬರದಿಂದ ತೆನೆಯೊಂದು ನಗೆದು ಬರೆ, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ನನ್ನ ದೇಹದ ಬೂದಿ ಹೊಳೆಯಲ್ಲಿ ಹರಿಯಬಿಡಿ, ತೇಲಿ ಬೀಳಲಿ ಮೀನ ಬಾಯಿಯಲ್ಲಿ. ಮುಷ್ಟಿ ಬೂದಿಯ ತಿಂದು ಪುಷ್ಟವಾಗಲು ಮೀನು, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ನನ್ನ ದೇಹದ ಬೂದಿ ಕೊಳದಲ್ಲಿ ಬೀಗಿಬಿಡಿ, ತಾವರೆಯು ದಿನ ದಿನವೂ ಅರಳುವಲ್ಲಿ. ಬೂದಿ ಕೆಸರನ್ನು ಕೂಡಿ ಹೊಸ ಪಂಕಜವು ಮೂಡೆ, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಸತ್ತ ಮೇಲಾದರೂ ದೇಹ ಸೇವೆಗೆ ನಿಲ್ಲಲಿ. ಇಂದಿಗಿ ನರಜನ್ಮ ಸೇವೆ ಎಂದು ತನ್ನ ಸ್ವಾರ್ಥವ ನೆನೆದು ವ್ಯರ್ಥವಾಗಿದೆ ದೇಹ. ನಿಜ ಸೇವೆಗೈಯಲಿಕೆ ಬರಲಿ ಮುಂದು, ನಿಜ ಸೇವೆಗೈಯಲಿಕೆ ಬರಲಿ ಮುಂದು, ನಿಜ ಸೇವೆಗೈಯಲಿಕೆ ಬರಲಿ ಮುಂದು.